ಇಲ್ಲ ಇಲ್ಲ ಸಲಹೆ ಕೊಡ್ತಾ ಇದಾರೆ ಸರ್ ಕರೆದು ಮಾತಾಡ್ರಿ ಯಾಕೆ ನಮ್ಮ ನೋಡಿ ನಾನು ಹೇಳ ಅವ್ರನ್ನ ತೆಗಿಯೋ ತನಕ ಪ್ರಶ್ನೆನೇ ಇಲ್ಲ. ಎಲ್ಲ ಶಾಸಕರು ನಾನು ಫೋನ್ ಮಾಡ್ಲಾಕತ್ತಾರೆ, ಕೈ ಮುಗಿತೀವ್ರಿ ಪಾರ್ಟಿ ಮಾಡಬೇಡ್ರಿ. ನೀವು ಪಾರ್ಟಿ ಮಾಡಿದ್ರೆ ಬಿ ಜೆ ಪಿ ಮಕ್ಕೋತೈತೆ. ಯಾರು ಸಿಟ್ಟಿಂಗ್ ಎಮ್ ಎಲ್ ಎಗಳು ಕೈ ಮುಗಿಲಾಕತ್ತಾರೆ ಭಾಳ ಮಂದಿ. ಅವ್ರು ಎಡಕ್ಕೆ ಬುಲಕ ಅಲ್ಲಿ ಜೋರು ಮಾತಾಡ್ತಿರ್ತಾರೆ ವಿಜೇಂದ್ರದಾಗ. ಈ ವಿಜೇಂದ್ರ ಸಲುವಾಗಿ ಪ್ರಾಣವನ್ನು ಕೊಡ್ತೀವಿ, ರಕ್ತ ಏನು ಸುಡೋರೆ ಯಾರು ರಕ್ತ ಕೊಡೋರೆ ನನಗೆ ಫೋನ್ ಮಾಡಿ ಹೇಳ್ಯಾರ, ನೀವು ಮಾಡಿದ್ರೆ ನಾವೆಲ್ಲ ಲಗ ಹೊಡಿತೀವಿ. ಅದಕ್ಕೆ ಚರ್ಚೆ ಅವ್ರು ಮಾಡಲಿ. ಅವರು ಈ ಭ್ರಷ್ಟ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಮಾಡ್ತಿದ್ರೆ ನಾವು ಕಾಂಪ್ರಮೈಸ್ ಆಗ್ಲಿಕ್ಕೆ ತಯಾರಿದ್ದೀವಿ. ಈಗ ಆಲ್ಟರ್ನೇಟಿವ್ ಆಗೋದೇ ಸರ್, ನೀವು ಪಕ್ಷ ಮಾಡಿದ್ರೆ ಅದು ಹೊಡೆದ ಅಂತ ಗ್ಯಾರಂಟಿ ಬಿಜೆಪಿಗೆ ಗ್ಯಾರಂಟಿ ಆಗೇ ಆಗ್ತೈತೆ ರೀ. ನಾವೇ ಸರ್ಕಾರನ ಬರ್ತೀವಿ. ಈಗ ನೋಡ್ರಿ ರಾಜ್ಯದ ನಾಡಿ ಮಿಡಿತ ನೋಡ್ಲಾಕತ್ತೀನಿ ನಾ. ಇವು ಯಾರೂ ಬೇಡಪ್ಪ, ಈ ಸಿದ್ದರಾಮಯ್ಯನೂ ಬೇಡ, ಡಿ ಕೆ ಶಿವಕುಮಾರ್ ಬೇಡ, ಕುಮಾರಸ್ವಾಮಿನೂ ಬೇಡ, ಯಡಿಯೂರಪ್ಪನೂ ಬೇಡ. ಹೊಸದೊಂದು ಪ್ರಯೋಗ ಮಾಡೋಣ ಈ ರಾಜ್ಯದಾಗ ಅನ್ನೋದು ಬಂದ್ಬಿಟ್ಟೆ ಜನ. ಇದು ನಾಳೆ ತಿರುಗಿ ಬಿಡ್ತಂದ್ರೆ ಆಪದ ಬಗ್ಗೆ ಹೆಂಗೆ ಜನ ವಿಶ್ವಾಸ ಇಟ್ಟು ಹಾಕಿದ್ರಲ್ಲ ಅಂಥ ವಾತಾವರಣ ನಿರ್ಮಾಣ ಆದ್ರೆ ಆಶ್ಚರ್ಯ. ಇವತ್ತೇನು ನಾ ಹೇಳೋದು ಜೋಕತ್ತ ಅನ್ನಿಸ್ಬೋದು, ಆದರೆ ನೀವು ನೋಡ್ತಾ ಇರಿ ಇನ್ನು 6 ತಿಂಗಳಲ್ಲಿ ಕರ್ನಾಟಕದಲ್ಲಿ ಪರ್ಯಾಯ ನ್ಯಾಯ ಆಯ್ತು ಎಲ್ಲ ಪಕ್ಷಕ್ಕೆ. ಇವರು ಹಳ್ಳಿ ಮಿಳ್ಳಿ ಇವರೇ ಮುಖ್ಯಮಂತ್ರಿ ಆಗ್ಬೇಕನ್ರಿ. ರಗಡು ಲೂಟಿ ಮಾಡಿರಪ್ಪ, ಏನು ಪ್ರಾಮಾಣಿಕ ಸರ್ಕಾರ ಕೊಟ್ಟಿರಿ. ಜೈಲಿಗೆ ಹೋಗಿ ಬಂದಿರಿ ಅದೇ ಸಲುವಾಗಿ. ಏನು ಅದು ಆಲಮಟ್ಟಿ ಎತ್ತರ ಮಾಡೋದ್ರ ಸಲುವಾಗಿ ಜೈಲಿಗೆ ಹೋಗಿದ್ರೆ, ಅದು ಯಾವುದೋ ಮೇಕೆದಾಟು ಸಲುವಾಗಿ ಜೈಲಿಗೆ ಹೋಗಿದ್ರೆ. ನೀವು ಭ್ರಷ್ಟಾಚಾರ ಮಾಡಿದ್ರೆ ಜೈಲಿಗೆ ಹೋಗಿರಿ. ನೀವೇನು 50 ವರ್ಷದ ಆಚರಿಸ್ತೀರಿ? ಎಷ್ಟು ಆಸ್ತಿ ಮಾಡಿರಿ ನೀವು? ಮನೆ ಒಂದು ವಾರ ವಿಜೇಂದ್ರ ವಿದೇಶಕ್ಕೆ ಹೋಗಿದ್ದ. ಮನೆ ಯುದ್ಧ ಆದ ಮ್ಯಾಗ ಅವ್ರ ಆಸ್ತಿಯಲ್ಲಿ ಏನು ಅದಾವೋ ಏನು ಬಿಲ್ಡಿಂಗ್ ಬಾಂಬ್ ಗಿಂಬ್ ಬಿದ್ದಾವ ನೋಡ್ಲಕ್ಕೆ ಹೋಗಿದ್ದವ. ಇಲ್ಲಿ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಮೋದಿಯವರಿಗೆ ಬಾಯಿಗೆ ಒಂದು ಟೆರರಿಸ್ಟ್ ಅಂದ್ರೆ ಆ ವಯಸ್ಸಿಗರೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಸ್ವಲ್ಪ ಮಾನ ಮರ್ಯಾದೆ ಬೇಕು. ಟೆರರಿಸ್ಟ್ ಅಂತ ಇವರು ಟೆರರಿಸ್ಟರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರೇ ಖರ್ಗೆ ಅದಾರ. ಹಿಂಗೆ ಒಂದರ ಟೀಕೆ ಮಾಡೋದನ್ನು ವಿಜೇಂದ್ರ ನೋಡ್ರಿ ತೀವ್ರವಾಗಿ ಖಂಡಿಸ್ತಾನಂತ. ಒಬ್ಬ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಇಂಥ ಕೆಟ್ಟ ಶಬ್ದ ಉಪಯೋಗ ಮಾಡೋದ್ನಾಗ ನಮ್ದೇನೈತೆ ರೀ? ಖರ್ಗೆನಿಂದ ಏನಾಗೋದೈತಿ? ನಾವು ಅಂಬೇಡ್ಕರ್ ನಾವು ಫಾಲೋವರ್ಸ್, ನಾವು ಖರ್ಗೆನ ಫಾಲೋವರ್ಸ್ ಅಲ್ಲ. ಅಂಬೇಡ್ಕರ್ ಏನು ಹೇಳ್ಯಾರ? ಯಾರೂ ಕಾಂಗ್ರೆಸ್ಸಿಗೆ ದಲಿತರು ಓಟ್ ಹಾಕ್ಬಿಟ್ಟಿರ್ತಾರೆ. ಅದೊಂದು ಉರಿತಿರುವ ಮನೆ, ಅಲ್ಲಿ ದಲಿತರಿಗೆ ಅಂದು ಉದ್ಧಾರ ಆಗೋದಿಲ್ಲ ಅಂತ ಹೇಳಿ. ಈ ದೇಶದಲ್ಲಿ ಎಲ್ಲ ಹಿಂದೂಗಳು ಶಾಂತಿ ಇರಬೇಕಾದ್ರೆ ಮುಸಲ್ಮಾನರು ಪಾಕಿಸ್ತಾನ ಕೊಟ್ಟು ಕಳಿಸ್ಬೇಕಂತ ಹೇಳಿದವರೇ ಅಂಬೇಡ್ಕರ್. ಈಡ್ಯಾರು ಈ ಖರ್ಗೆ ಅವ್ರೇನು ಸೋನಿಯಾ ಗಾಂಧಿ ಚಿಂತವ್ರಿಗೆ ಚೀಲಾಗಳಿಗೆ ನಾವೆಲ್ಲ ಅಂಜೋದಿಲ್ಲ. ಈ ರೀತಿ ತಾಕತ್ತಿದ್ರೆ ಸ್ಟೇಟ್ಮೆಂಟ್ ಕೊಡುತ್ತೆ ಖರ್ಗೆನ ವಿರುದ್ಧ. ವಿಜೇಂದ್ರಗೆ ಅವ್ರ ಅಪ್ಪಗೆ ಕೊಡೋದಿಲ್ಲ. ಯಾಕಂದರೆ ಹಿಂಗೆ ಕೊಟ್ರೆ ಅಂದ್ರೆ ಪೋಕ್ಸೋ ಮತ್ತು ಅರೆಸ್ಟ್ ಮಾಡ್ತಾರೆ ಯಡಿಯೂರಪ್ಪನ. ಸರಿ, ಒಂದು ಕಡೆ ಕಾಂಗ್ರೆಸ್ ಅಂತರಿಗೂ ಹೆಚ್ಚು ಶಾಸಕರು ಸಚಿವರು ಸೋಲ್ತಾರ ಅನ್ನುವಂಥ ಆತಂಕಕಾರಿ ವಿಷಯ. 40 ಅಲ್ಲ 45ಕ್ಕೂ ಹೆಚ್ಚು 136 ಮಂದಿನೂ ಸೋಲ್ತಾರೆ. ಸಿದ್ದರಾಮಯ್ಯ ಹಿಡಿದು ಎಲ್ಲರೂ ಸೋಲ್ತಾರೆ. ಏನೈತ್ರಿ ಕರ್ನಾಟಕದಾಗ? ಇವರು ಹುಡುಗರು ಪಾಪ ನೌಕರಿ ಇಲ್ಲ, ಯಾವ ಅಭಿವೃದ್ಧಿ ಇಲ್ಲ, ನೀರಾವರಿ ಎಲ್ಲೈತ್ರಿ? ಕೃಷ್ಣಾಗೆ ಏನು ರೊಕ್ಕ ಕೊಟ್ಟಾರೆ ಹೇಳ್ರಿ ಸಿದ್ದರಾಮಯ್ಯ? ಈ ಸರ್ಕಾರ ಹೋದ್ರೆ ಸಾಕಾಗೈತಿ, ಅಷ್ಟು ಜನ ಬೇಸತ್ತಾರೆ. ಅದು ದುರ್ದೈವ ಅಂದ್ರೆ ಇಲ್ಲಿ ಸಮರ್ಥವಾಗಿ ವಿರೋಧ ಪಕ್ಷಕ್ಕೆ ಕೆಲಸ ಮಾಡ್ತಾ ಇಲ್ಲ. ಎಲ್ಲ ಹೊಂದಾಣಿಕೆ ಇರೋದ್ರಿಂದ ಜನ ಯಾರು ನಂಬಬೇಕು ಅನ್ನೋದೇ ಬಂದದೆ. ಜನರಿಗೆ ಯಾರು ನಂಬಬೇಕಪ್ಪ? ಬಿ ಜೆ ಪಿಯವ್ರ ಸಾಚಾದಾರ, ಇವ್ರು ಹೋರಾಟ ಮಾಡೋದಿಲ್ಲ. ಎಂತೆಂಥ ವಿಷಯ ಅದಾವ ಈ ಕರ್ನಾಟಕದಾಗ, ಎಷ್ಟು ಭ್ರಷ್ಟಾಚಾರ ಪ್ರಕರಣಗಳದಾವ, ಯಾರು ಹೋರಾಟ ಮಾಡ್ಲಕತ್ತಾರೆ. ಹಿಂಗಾಗಿ ಜನ ಅದನ್ನೇ ನಮ್ಮ 3ನೇ ಆಯ್ಕೆ ನಮ್ಮ ನೋಡ್ಲಕತ್ತಾರೆ JCB.